ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾನಿವತ್ತು ನಿಮಗೆ ಹೇಗೆ ಸಿಂಪಲ್ಲಾಗಿ ಮನೆಯಲ್ಲೇ ಸೇವಂತಿಗೆ ಹೂವಿಂದ ಸುಂದರವಾದ ಹಾರವನ್ನು ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಫ್ರೆಶ್ ಆಗಿರುವಂತಹ ಸೇವಂತಿಗೆ ಹೂಗಳನ್ನು ತೊಗೊಂಡು ನಾವು ಒಂದೇ ಸೈಜ್ ಇರತಕ್ಕಂಥ ಹೂಗಳಿಗೆ ಆ ತೊಟ್ಟು ಏನಿರುತ್ತೆ ಕಡ್ಡಿಗಳನ್ನೆಲ್ಲ ಬಿಡಿಸ್ಕೊಂಡು ಒಂದು ಕಡೆ ನೀಟಾಗಿ ಸೆಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ನಂತರ ಹಾರಕ್ಕೆ ನಿಮಗೆ ಏನು ಲೆಂತ್ ಬೇಕೋ ಅದಕ್ಕೆ ಲೆಂತ್ಗೆ ಅನುಗುಣವಾಗಿ ನಾವು ಥ್ರೆಡ್ಡನ್ನು ತೊಗೊಂಡು ಆದಷ್ಟು ದೊಡ್ಡದಾದ ಸೂಜಿಗಳನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ತೊಗೊಂಡು ನಾನಿಲ್ಲಿ ಅದಕ್ಕೆ ಇಲ್ಲಿ ಸೇವಂತಿಗೆ ಹೂಗಳನ್ನು ಕೋಣಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಅದಕ್ಕೆ ಕಾಂಬಿನೇಷನ್ ಆಗಿ ಈ ಪನ್ನೀರ್ ಎಲೆಗಳು ಮತ್ತು ರೆಡ್ ರೋಸುಗಳನ್ನು ಬಟನ್ ರೋಸ್ಗಳನ್ನು ಹಾಕ್ಕೊಂಡು ನಾನಿಲ್ಲಿ ಕಾಂಬಿನೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಅದಕ್ಕೆ ಎಲೆಗಳನ್ನು ಅಷ್ಟೇ ನಿಮಗೆ ಏನಿಲ್ಲ ಅಂದರೂ ಪನ್ನೀರ್ ಎಲೆ ಒಂದು ಸರಿಗೆ ಹಾಕಬೇಕಾದ್ರೆ ನಿಮಗೆ 3ರಿಂದ 4 ಎಲೆಗಳನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಅದರ ಟಿಪ್ ಏನಿರುತ್ತೆ ಅದು ಆಚೆ ಕಡೆ ಫೇಸ್ ಮಾಡೋ ರೀತಿ ಇರಬೇಕು. ನಂತರ ನೀವು ಸೇವಂತಿಗೆ ಹೂಗಳನ್ನು ಕೋಣಿಸ್ಕೊಳ್ತಾ ಹೋಗಬಹುದು. ನಾನೇನು ಮಾಡಿದ್ದೀನಿ, ಇಲ್ಲಿ ಸೇವಂತಿಗೆ ಹೂವು ಯೆಲ್ಲೋ ಕಲರ್ ಸೇವಂತಿಗೆ ಹೂವು, ಪನ್ನೀರ್ ಎಲೆ ಮತ್ತು ರೆಡ್ ರೋಸ್ನ ಕಾಂಬಿನೇಷನ್ ಹಾಕ್ಬಿಟ್ಟು ನಾನಿಲ್ಲಿ ಮಾಡಿದ್ದೀನಿ. ಸೊ ನೋಡಿ, ಇಲ್ಲಿ ಇದೇ ರೀತಿ ನಿಧಾನವಾಗಿ ಒಂದೊಂದೇ ಹೂಗಳನ್ನು ಕೋಳಿಸ್ಕೊಳ್ತಾ ಹೋಗಬೇಕು. ನಾವು ಆದಷ್ಟು ಒಂದೇ ಸಮಕ್ಕಿರುವಂತಹ ಹೂವನ್ನು ತೊಗೊಂಡಾಗ ನಮಗೆ ಹಾರದ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು ಹಾರಗಳನ್ನು ಕೋಣಿಸಿ ಒಂದೊಂದು ಸೈಡ್ಗೆ ಅಂತ ಹೇಳಿ ನಾನು ಈ ರೀತಿ ಹಾರಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೋಡಿ, ಇಲ್ಲಿ ನಿಮಗೆ ಫಸ್ಟಿಂದ ತೋರಿಸ್ತಾ ಇದ್ದೀನಿ. ದಾರದ ಲೆಂತನ್ನು ತೊಗೊಂಡು ಅದಕ್ಕೆ ಒಂದು ನಾಟನ್ನು ಹಾಕ್ಕೊಂಡು ನಂತರ ನಾವು ಸೇವಂತಿಗೆ ಹೂಗಳನ್ನು ಒಂದೇ ಸಮ ಇರುವಂತಹ ಹೂಗಳನ್ನು ಕೋಣಿಸ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ಕೋಣಿಸ್ತಾ ನಾವು ಸುಂದರವಾದ ಹಾರವನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಹಬ್ಬಗಳ ಟೈಮಲ್ಲಿ ನಾವೇನಾದರೂ ಆಚೆ ಕಡೆಯಿಂದ ಹಾರಗಳನ್ನು ತೊಗೊಂಡು ಬರ್ತೀವಿ ಅಂದರೆ ತುಂಬ ದುಬಾರಿ ಬೆಲೆಯನ್ನು ಹೇಳ್ತಾರೆ, ಮತ್ತು ಅಷ್ಟೊಂದು ಫ್ರೆಶ್ ಆಗು ಸಹಿತ ಇರಲ್ಲ, ಆಲ್ಮೋಸ್ಟ್ ಬಾಡೋದಂಗಿರುತ್ತೆ. ಸೊ ನಾವೇ ಫ್ರೆಶ್ ಆದ ಹೂಗಳನ್ನು ತೊಗೊಂಡು ಬಂದು ನಮ್ಮ ಫೋಟೋ ಅಥವಾ ವಿಗ್ರಹ ಮೂರ್ತಿಗಳು ಯಾವ ಸೈಜ್ ಇದೆ ಅದಕ್ಕೆ ಅನುಗುಣವಾಗಿ ನಾವೇ ಕಸ್ಟಮೈಸ್ ಥರ ಮಾಡಿಕೊಂಡು ನಮಗೆ ಬೇಕಾದಂತಹ ಅಳತೆಯಲ್ಲಿ ನಾವೇ ಹೂಗಳ ಹಾರವನ್ನು ಮಾಡಿಕೊಂಡು ಇಟ್ಕೊಳ್ಬಹುದು. ಆವಾಗ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ತುಂಬ ಈಸಿಯಾಗಿ ನಾವು ಮನೆಗಳಲ್ಲೇ ಮಾಡ್ಕೊಳ್ಬೋದು. ಇನ್ನು ಆಯುಧ ಪೂಜೆ ಅಂಥ ಟೈಮಲ್ಲೂ ಅಷ್ಟೇ ನಾವು ಕಾರುಗಳಿಗೆ ಮತ್ತು ಗಾಡಿಗಳಿಗೆಲ್ಲ ಹಾಕಲಿಕ್ಕೆಲ್ಲ ಸೊ ಮಾರ್ಕೆಟಿಂದ ತೊಗೊಂಡು ಬಂದರೆ ಒಂದು ದೊಡ್ಡದು ಚಿಕ್ಕದು ಅಂತ ಇರುತ್ತೆ. ಸೊ ಹಾಗಾಗಿ ನಾವುಗಳೇ ಈ ರೀತಿಯ ಸುಂದರವಾದ ಹಾರಗಳನ್ನು ಮಾಡ್ಕೊಳ್ಬೋದು. ಇನ್ನು ಲೆಂತ್ ಬೇಕು ಅಂತ ಹೇಳಿದ್ರೆ ಇದೇ ಕಾಂಬಿನೇಷನನ್ನು ಇನ್ನು 2 ಸರಿ ಬೇಕಾದರೆ ನೀವು ರೋಸು ಪನ್ನೀರ್ ಎಲೆಗಳನ್ನು ಹಾಕ್ಕೊಳ್ತಾ ಹೋದರೆ ಇದರ ಲೆಂತನ್ನು ಸಹಿತ ನಾವು ಜಾಸ್ತಿ ಮಾಡ್ಕೊಳ್ಬಹುದು ಅಥವಾ ಕಮ್ಮಿನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಯೆಲ್ಲೋ ರೆಡ್ ಗ್ರೀನ್ 3 ಕಾಂಬಿನೇಷನನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಬೇಕಾದರೆ ಇದಕ್ಕೆ ವೈಟ್ ಕಲರ್ ಸೇವಂತಿಗೆಯನ್ನು ಸಹಿತ ಸೇರಿಸ್ಕೊಳ್ಬೋದು ಅಥವಾ ಪರ್ಪಲ್ ಕಲರ್ ಸೇವಂತಿಗೆ ಬರುತ್ತೆ. ಸೊ ಈ ರೀತಿ ನಿಮಗೆ ಬೇಕಾದ ಕಲರ್ನ ಕಾಂಬಿನೇಷನ್ಗಳನ್ನು ಸಹಿತ ನೋಡಿಕೊಂಡು ನೀವು ಮಾಡ್ಕೊಳ್ಬಹುದು. ಇನ್ನು ಯಾರೆಲ್ಲ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ನೋಡಿ, ಇಲ್ಲಿ ಈ ರೀತಿ ಹಾರಗಳನ್ನು ಕೋಡಿಸ್ಕೊಂಡ ನಂತರ ನಾವು ಅದನ್ನು ಜಾಯಿಂಟ್ ಮಾಡಬೇಕಾಗತ್ತೆ. 2 ದಿಂಡುಗಳಿಗೆ ಏನು ಬಂದಿರುತ್ತೆ ಅದನ್ನು ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಆಗಿ ನಾನು ಇಲ್ಲಿ ದಿಂಡುಗಳನ್ನು ಮಾಡ್ಕೊಂಡಿದ್ದೀನಿ. ನಂತರ ಅಲ್ಲಿ ನಾಟ್ ಹಾಕ್ಕೊಂಡು ನಾನು 2 ದಿಂಡುಗಳನ್ನು ಸೇರಿಸ್ಕೊಂಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆವಾಗ ಅದು ಹಾರದ ರೂಪ ತಗೊಳುತ್ತೆ. ನಂತರ ಇಲ್ಲಿ ಕೆಳಗಡೆ ಒಂದು ಕುಚ್ಚನ್ನು ಸಹಿತ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಕುಚ್ಚಿಗೂ ಸಹಿತ ನಾನಿಲ್ಲಿ ರೆಡ್ ಗ್ರೀನ್ ಕಾಂಬಿನೇಷನಲ್ಲಿ ಪನ್ನೀರ್ ಎಲೆ ಮತ್ತು ರೋಸ್ಗಳನ್ನೇ ತೊಗೊಂಡು ನಾನಿಲ್ಲಿ ಕುಚ್ಚನ್ನು ಸಹಿತ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಕುಚ್ಚು ಕೆಳಗಡೆ ಕಟ್ಟಿದಾಗ ಅದು ಹಾರದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೋಡಲಿಕ್ಕೂ ಸಹಿತ ತುಂಬ ಆಕರ್ಷಕವಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಅಂಗಡಿಯಿಂದನೇ ತೊಗೊಂಡು ಬಂದಿರೋದಕ್ಕಿಂತ ತುಂಬ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ನೋಡಿ, ಎಷ್ಟು ಚಂದದಾದ ಹಾರ ಆಗಿದೆ. ನಂತರ ಇದನ್ನು ಆ 2 ಕಟ್ಟಿರುವಂತಹ ಥ್ರೆಡ್ ಸ್ವಲ್ಪ ಉದ್ದ ಬಿಟ್ಕೊಂಡಿರಬೇಕು. ನಂತರ ಅದಕ್ಕೆ ಈ ಕುಚ್ಚನ್ನು ಕೆಳಗಡೆ ಜಾಯಿಂಟ್ ಮಾಡಿದಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗು ಅಂತ. ಸೊ ಒಂದೇ ಸಮಕ್ಕೆ ಎಲ್ಲ ಹೂಗಳಿರೋದ್ರಿಂದ ಹಾರದ ಫಿನಿಶಿಂಗ್ ಸಹಿತ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.